ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿದ್ದರಾಮಯ್ಯ ಒಂದು ಕಾಲದ ಪಟ್ಟ ಶಿಷ್ಯ. ಈಗ ಮುನಿಸು ಏರ್ಪಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮೊದಲಿನಂತ ಆತ್ಮೀಯತೆ ಇಲ್ಲ, ನಮ್ಮ ನಡುವೆ ಅಂತಹದ್ದೇನಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸಮಜಾಯಿಷಿ ನೀಡ್ತಾನೆ ಬರ್ತಿದ್ದಾರೆ. ಡೇ ಒಂದಿಂದಲೂ ಯಾವುದೇ ಮುನಿಸಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಹರಿದಾಡ್ತಾ ಇರೋ ಸುದ್ದಿಗಳು ಮಾತ್ರ ನಿಲ್ತಿಲ್ಲ. ನ್ಯೂಸ್ ಚಾನೆಲ್ಗಳಲ್ಲೇ ಈ ಸುದ್ದಿ ದೊಡ್ಡದಾಗಿ ಓಡಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಬೆಳವಣಿಗೆ ಆದಂತೆ ಕಾಣ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿಯ ಎರಡು ಹೇಳಿಕೆಯನ್ನ ಹೋಲಿಕೆ ಮಾಡಿ ಒಂದಿಷ್ಟು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಜಸ್ಟ್ 15 ದಿನದ ಹಿಂದೆ ನೀಡಿದ್ದ ಹೇಳಿಕೆಗೂ ಈಗ ನೀಡಿರೋ ಹೇಳಿಕೆಗೂ ಹೋಲಿಕೆ ಮಾಡ್ತಿದೆ. ಈ ಬೆಳವಣಿಗೆಯಿಂದ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯಗೆ ಇರೋ ವರ್ಚಸ್ಸು ಎಂಥದ್ದು ಅನ್ನೋದು ಗೊತ್ತಾಗ್ತಾ ಇದೆ. 2028ಕ್ಕೂ ಸಿದ್ದರಾಮಯ್ಯಗೆ ನಾಯಕತ್ವ ಕಟ್ಟೋದಕ್ಕೆ ದಿಲ್ಲಿ ನಾಯಕರು ರೆಡಿಯಾಗಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಸುಮಾರು 15 ದಿನದ ಹಿಂದೆ ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆ ನೀಡಿದ್ರು. ಕೆಂಪೇಗೌಡ ಜಯಂತಿಯಲ್ಲಿ ಸಿದ್ದರಾಮಯ್ಯ ಫೋಟೋ ಹಾಕಿಲ್ಲ. ಇದನ್ನೆಲ್ಲ ನೋಡಿದ್ರೆ ಸಿದ್ದರಾಮಯ್ಯರನ್ನ ದೂರ ಇಡಲಾಗ್ತಾ ಇದೆಯಾ, ಸಿದ್ದರಾಮಯ್ಯ ಮೌನವಾಗಿರೋದ್ಯಾಕೆ ಅನ್ನೋ ಚರ್ಚೆ ಹುಟ್ಕೊಂಡಿತ್ತು. ಇದೇ ವಿಷಯವಾಗಿ ಮಾತನಾಡಿದ್ದ ಜಾರಕಿಹೊಳಿ, ರಾಜಕೀಯ ಅನ್ನೋದು ಓಡೋ ರೈಲಿನಂತೆ, ನಾವು ಯಾವಾಗ್ಲೂ ಓಡ್ತಾ ಇರಬೇಕು. ನಮಗೆ ಬೆಂಗಳೂರಲ್ಲಿ ಟ್ರೈನ್ ಸಿಗದಿದ್ರೆ ತುಮಕೂರಿಗೆ ಹೋಗಿ ಅದೇ ಟ್ರೈನ್ ಹತ್ತಲೇಬೇಕು. ಆಗ್ಲಿಲ್ಲ ಅಂತ ನಿಂತ್ರೆ ಕಳೆದು ಹೋಗ್ತೀವಿ. ಈಗ ಸಿದ್ದರಾಮಯ್ಯನವರು ಯಾಕೋ ನಿಂತಂತೆ ಕಾಣ್ತಾ ಇದೆ. ರಾಜಕೀಯ ಅಂದ ಮೇಲೆ ಬದಲಾವಣೆ ಸಹಜ. ಹಳಬರು ಹೋಗಬೇಕು, ಹೊಸಬರು ಬರಬೇಕು. ಯಾರು ಶಾಶ್ವತ ಅಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಜಾರಕಿಹೊಳಿಯ ಈ ಮಾತುಗಳು ಹತ್ತಾರು ಅರ್ಥಗಳನ್ನ ಹುಟ್ಟು ಹಾಕಿತ್ತು. ಆ ಕಡೆ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿದ್ದು, ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಸಿದ್ದು ಫೋಟೋ ಹಾಕದೇ ಇದ್ದಿದ್ದು ಎಲ್ಲೋ ಸಿದ್ದು ದೂರ ಆದ್ರ ಅನ್ನೋ ಚರ್ಚೆ ಹುಟ್ಟು ಹಾಕಿತ್ತು. ಆದ್ರೆ ಜಸ್ಟ್ 15 ದಿನದಲ್ಲಿ ಸಿದ್ದು ಕಮ್ ಬ್ಯಾಕ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಿದ್ದರಾಮಯ್ಯ ಆಟ ಶುರುವಾಗಿದೆ. ಇದರ ಬೆನ್ನಲ್ಲೇ ಈಗ ಇದೇ ಜಾರಕಿಹೊಳಿ ಇನ್ನೊಂದು ಹೇಳಿಕೆ ನೀಡಿದ್ದಾರೆ. ಅದು ಕೂಡ ಅಚ್ಚರಿಯ ಹೇಳಿಕೆ. ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ. ಅವರ ನೇತೃತ್ವದಲ್ಲಿಯೇ ನಾವು ಮುಂದಿನ ಚುನಾವಣೆ ಎದುರಿಸಲಿದ್ದೇವೆ. ಅಹಿಂದ ನಾಯಕತ್ವ ಯಾರು ವಹಿಸಿಕೊಳ್ತಾರೆ ಎಂಬ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಕಾಲಕ್ಕೆ ಅದು ಗೊತ್ತಾಗುತ್ತೆ. ಅದನ್ನ ಅಷ್ಟು ಹೈಲೈಟ್ ಮಾಡುವ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಈ ಮೂಲಕ 2028ರ ಚುನಾವಣೆಯು ಸಿದ್ದರಾಮಯ್ಯ ನೇತೃತ್ವದಲ್ಲೇ ನಡೆಯಲಿದೆ ಅನ್ನೋದನ್ನ ಹೇಳಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ನಲ್ಲಿ ಆಟ ನಡೆಯಲ್ಲ ಅನ್ನೋದು ದಿಲ್ಲಿ ನಾಯಕರಿಗೂ ಗೊತ್ತೇ ಇದೆ. ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳಬೇಕು. ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ ನಾಯಕರು ದೂರ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರೋ ಹೊತ್ತಲ್ಲೇ ಸಿಎಂ ಡಿಕೆಶಿ ಕುಟುಂಬ ಸಿದ್ದು ಮನೆಗೆ ಭೇಟಿ ನೀಡಿತ್ತು. ಪತ್ನಿ ಉಷಾ ಹಾಗೂ ಸಹೋದರ ಸುರೇಶ್ ಜೊತೆ ಸಿದ್ದರಾಮಯ್ಯ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ರು. ಈ ಮೂಲಕ ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲೇ ಸರ್ಕಾರ ನಡೆಯಲಿದೆ ಅನ್ನೋ ಸಂದೇಶ ರವಾನಿಸೋ ಕೆಲಸ ಮಾಡಿದ್ರು. ಇದೀಗ ಜಾರಕಿಹೊಳಿ ಕೂಡ ಸಿದ್ದು ನಾಯಕತ್ವಕ್ಕೆ ಬಹುಪರಾಗ್ ಹೇಳಿದ್ದಾರೆ. ಇನ್ನೊಂದ್ ಕಡೆ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ತಮ್ಮದೇ ಮೇಲುಗೈಗೆ ಸಿದ್ದು ಪಡೆ ರೆಡಿಯಾಗಿದೆ ಅನ್ನೋ ಮಾತು ಸಹ ಕೇಳಿ ಬರ್ತಾ ಇದೆ. ಇವತ್ತು ಸಿದ್ದು ಹಾಗೂ ಡಿಕೆಶಿ ದೆಹಲಿಗೆ ಹಾರಲಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಈ ವೇಳೆ ಯಾರಿಗೆಲ್ಲ ಸಚಿವ ಸ್ಥಾನ ನೀಡಬಹುದು ಅನ್ನೋದು ಫೈನಲ್ ಆಗಿದೆ. ಆತ್ಮೀಯರೇ, ಮೂಲಗಳ ಮಾಹಿತಿ ಪ್ರಕಾರ ಸಿದ್ದು ಪಟ್ಟಿಗೆ ದಿಲ್ಲಿ ನಾಯಕರು ಹೆಚ್ಚಿನ ಮಣೆ ಹಾಕಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯುವಾಗ ಒಂದೇ ಒಂದು ತಕರಾರನ್ನು ಮಾಡಿರಲಿಲ್ಲ. ಯಾವುದೇ ಬೇಡಿಕೆಯನ್ನು ಇಡದೆ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರು. ಈ ಮೂಲಕ ತಾವು ಪಕ್ಷದ ನಾಯಕ ಅನ್ನೋದನ್ನ ತೋರಿಸಿಕೊಟ್ಟಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರ ಪಟ್ಟಿಗೆ ಈ ಬಾರಿ ಹೆಚ್ಚಿನ ಮನ್ನಣೆ ಸಿಗೋ ಸಾಧ್ಯತೆ ಇದೆ. ಒಂದು ವೇಳೆ ಸಿದ್ದು ಪಡೆಗೆ ಹೆಚ್ಚಿನ ಸ್ಥಾನಮಾನ ಸಿಕ್ಕಿದ್ದೇ ಆದಲ್ಲಿ ಡಿಕೆಶಿ ಸರ್ಕಾರದಲ್ಲೂ ಸಿದ್ದು ಆಟ ಮುಂದುವರಿಯಲಿದೆ. ಅಷ್ಟೇ ಅಲ್ಲ, ದಿಲ್ಲಿ ನಾಯಕರು ಸಿದ್ದರಾಮಯ್ಯಗೆ ಮಹತ್ವದ ಜವಾಬ್ದಾರಿ ನೀಡಲಿದ್ದಾರೆ ಅಂತ ಸುದ್ದಿಯಾಗ್ತಾ ಇದೆ. 2028ರ ಚುನಾವಣೆ ಗೆಲ್ಲಿಸೋ ಹೊಣೆಗಾರಿಕೆಯನ್ನು ಸಿದ್ದರಾಮಯ್ಯ ಹೆಗಲಿಗೆ ಹಾಕ್ತಾರೆ ಅನ್ನೋ ಮಾತುಗಳು ರಾಜಕೀಯ ಅಂಗಳದಲ್ಲಿ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ 2028ರ ಚುನಾವಣೆ ಗೆಲ್ಲಬೇಕು ಅಂದ್ರೆ ಈಗಿನಿಂದಲೇ ತಯಾರಿ ಮಾಡಬೇಕು. ಡಿಕೆಶಿ ಸರ್ಕಾರ ಆಡಳಿತ ನಡೆಸ್ತಾ ಇದ್ರೆ ಸಿದ್ದರಾಮಯ್ಯ ಪಕ್ಷವನ್ನ ಕಟ್ಟೋ ಕೆಲಸ ಮಾಡಲಿ.
ಮುಂದಿನ ಚುನಾವಣೆ ನಿಮ್ಮ ನೇತೃತ್ವದಲ್ಲೇ ನಡೆಯಲಿ ಅನ್ನೋ ಸೂಚನೆ ನೀಡ್ತಾರೆ ಅನ್ನೋ ಮಾತಿದೆ. ಈ ರೀತಿಯ ಸಂದೇಶ ಬಂದ್ರೂ ಯಾವುದೇ ಅಚ್ಚರಿ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಬರೀ ರಾಜಕಾರಣಿ ಅಲ್ಲ, ಜನನಾಯಕ. ಸಿದ್ದು ಹೋದಲ್ಲೆಲ್ಲ ಜನಸಾಗರ ಸೇರುತ್ತೆ. ಸಿದ್ದುಗಾಗೆ ವೋಟ್ ಹಾಕೋ ಜನ ಇದ್ದಾರೆ. ಹೀಗಾಗಿ ಸಿದ್ದು ನೇತೃತ್ವದಲ್ಲೇ 2028ರ ಚುನಾವಣೆ ನಡೆದ್ರೂ ಅಚ್ಚರಿ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.